ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃ ಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 61ನೆಯ ಅಧ್ಯಾಯವಾದ ಕಾಮವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಅಗಸ್ತ್ಯ ಮುನಿಯು ಹೇಳುತ್ತಾನೆ, ಮಹಾರಾಜನೇ, ಮನಸ್ಸಿನಲ್ಲಿ ಬಯಸಿದ ಸರ್ವ ಕಾಮಗಳು ಸಿದ್ಧಿಸುವ ಕಾಮವ್ರತವನ್ನು ಹೇಳುತ್ತೇನೆ ಕೇಳು. ಪುಷ್ಯಮಾಸದ ಶುಕ್ಲಪಕ್ಷದಲ್ಲಿ ಮೊದಲು ಮಾಡಿಕೊಂಡು ಪಂಚಮಿಯ ದಿನ ಊಟ ಮಾಡಿ ಷಷ್ಠಿಯ ದಿನ ಫಲಾಹಾರ ಮಾಡುತ್ತಾ 1 ವರ್ಷ ಕಾಲ ಈ ವ್ರತವನ್ನು ಆಚರಿಸಬೇಕು. ದೊರೆಯೇ, ಬುದ್ಧಿವಂತನಾದ ವ್ರತಿಯು ಷಷ್ಠಿಯ ದಿನ ಮೊದಲು ಹಣ್ಣು ಕಾಯಿಗಳನ್ನು ತಿಂದು ಬಳಿಕ ಶುದ್ಧವಾದ ಅನ್ನವನ್ನು ಮೌನದಿಂದ ಬ್ರಾಹ್ಮಣರೊಡನೆ ಊಟ ಮಾಡಬಹುದು. ಅಥವಾ ಅದೊಂದು ದಿನ ಬರಿಯ ಫಲಾಹಾರದಿಂದಲೇ ಇದ್ದು ಸಪ್ತಮಿಯ ದಿನ ಪಾರಣೆಯನ್ನು ಮಾಡಬೇಕು. ಅಗ್ನಿ ಕಾರ್ಯವನ್ನು ಮಾಡಬೇಕು. ಷಣ್ಮುಖ ರೂಪದಿಂದ ವಿಷ್ಣುವನ್ನು ವಿದ್ಯುಕ್ತವಾಗಿ ಪೂಜಿಸಿ 1 ವರ್ಷ ವ್ರತವನ್ನು ಮಾಡಬೇಕು. ಷಡ್ವಕ್ತ್ರ, ಕಾರ್ತಿಕೇಯ, ಸೇನಾನಿ, ಕೃತ್ತಿಕಾಸುತ, ಕುಮಾರ, ಸ್ಕಂದ ಎಂಬ
ಷಣ್ಮುಖನ ನಾಮಗಳಿಂದ ವಿಷ್ಣುವನ್ನು ಅರ್ಚಿಸಬೇಕು. ಈ ವ್ರತದ ಕಡೆಯಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ಸುವರ್ಣದ ಷಣ್ಮುಖ ಮೂರ್ತಿಯನ್ನು ಬ್ರಾಹ್ಮಣನಿಗೆ ಒಪ್ಪಿಸಬೇಕು. ಮೂರ್ತಿಯನ್ನು ಒಪ್ಪಿಸುವಾಗ ದೇವ ಕುಮಾರಸ್ವಾಮಿ, ನಿನ್ನ ಅನುಗ್ರಹದಿಂದ ನನ್ನ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಬ್ರಾಹ್ಮಣನೇ, ಭಕ್ತಿಯಿಂದ ಈ ದೇವನನ್ನು ಪರಿಗ್ರಹಿಸು, ತಡಮಾಡಬೇಡ ಎಂಬ ಅರ್ಥವುಳ್ಳ ಶ್ಲೋಕವನ್ನು ಹೇಳಬೇಕು. ಬ್ರಾಹ್ಮಣನಿಗೆ ವಸ್ತ್ರಾಲಂಕೃತನಾದ ಷಣ್ಮುಖನನ್ನು ಕೊಟ್ಟ ಮಾತ್ರದಲ್ಲಿ ವ್ರತಿಗೆ ಈ ಜನ್ಮದಲ್ಲಿ ಸರ್ವ ಕಾಮಗಳು ಪೂರ್ಣವಾಗುವವು. ಪುತ್ರನಿಲ್ಲದಿದ್ದರೆ ಪುತ್ರನನ್ನು ಪಡೆಯುವನು. ಧನಾರ್ಥಿಯಾಗಿದ್ದರೆ ಧನವನ್ನು ಪಡೆಯುವನು. ದೊರೆಯು ರಾಜ್ಯವನ್ನು ಕಳೆದುಕೊಂಡಿದ್ದರೆ ಮತ್ತೆ ರಾಜ್ಯವನ್ನು ಪಡೆಯುವನು. ಇದರಲ್ಲಿ ವಿಚಾರ ಮಾಡಬೇಕಾಗಿಲ್ಲ. ನೃಪೋತ್ತಮನೇ, ಪೂರ್ವದಲ್ಲಿ ನಳ ಮಹಾರಾಜನು ಋತುಪರ್ಣನ ರಾಜ್ಯದಲ್ಲಿ ನಿಯಮಸ್ಥನಾಗಿ ವಾಸ ಮಾಡುತ್ತಿದ್ದಾಗ ಈ ವ್ರತವನ್ನು ಮಾಡಿದನು. ಅಲ್ಲದೆ ರಾಜ್ಯವನ್ನು ಕಳೆದುಕೊಂಡ ಪುರಾಣ ಪ್ರಸಿದ್ಧರಾದ ಹಲವರು ರಾಜೋತ್ತಮರು ಮತ್ತೆ ರಾಜ್ಯಪ್ರಾಪ್ತಿ ರೂಪವಾದ ಸಿದ್ಧಿಗಾಗಿ ಈ ವ್ರತವನ್ನು ಮಾಡಿದರು. ಇತಿ ಶ್ರೀ ವರಾಹ ಮಹಾಪುರಾಣೆ ಅಗಸ್ತ್ಯ ಗೀತಾಸು ಕಾಮವ್ರತಂ ನಾಮ ಏಕಷಷ್ಟಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 62ನೆಯ ಅಧ್ಯಾಯವಾದ ಆರೋಗ್ಯ ವ್ರತ, ಅದನ್ನಾಚರಿಸಿ ವ್ಯಾಧಿಯನ್ನು ಕಳೆದುಕೊಂಡ ಅನರಣ್ಯ ಮಹಾರಾಜನ ಕಥೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.